ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ವಿಡಿಯೋ ಹಾಕ್ತಿದ್ದೀನಿ. ಹಾಗೆಯೇ ಇವತ್ತಿನ ಪೂಜೆ ಬಂದು ಪಾವನಿ ಅತ್ತೆ ಮಾಡ್ತಿದ್ದಾರೆ. ಯಾಕೆಂದರೆ ನಾನು ಮಾಡೋ ಆಗಿಲ್ಲ, ಆದ್ದರಿಂದ ಅತ್ತೆ ಮತ್ತು ಪಾವನಿ ಮಾಡ್ತಿದ್ದಾರೆ. ಹಾಗಾಗಿ ನಾನಿವತ್ತು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಇಡ್ಲಿ, ವಡೆ ಹಾಗೆ ಚಟ್ನಿ, ಸಾಂಬಾರು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ನಮ್ಮ ಮನೆಯಲ್ಲಿ ಯಾರೂ ಉಪವಾಸ ಇಲ್ಲ, ನಾವು ಆದ ಕಾರಣ ಒಂದೇ ಸರ್ತಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಕಡೆ ಶಿವರಾತ್ರಿ ಹಬ್ಬ ಅಂದರೆ ತುಂಬಾ ಚೆನ್ನಾಗಿ ಮಾಡೋರು. ಬೆಳಗ್ಗೆಯಿಂದ ಸಂಜೆವರೆಗೂ ಆಲ್ಮೋಸ್ಟ್ ಅಲ್ಲಿ ಕಡಲೆ ಇಟ್ಟು ಬಾಳೆಹಣ್ಣಲ್ಲೇ ಇರಿಸ್ಬಿಡೋರು. ಸಂಜೆ ಮೇಲೆ ತಂಬಿಟ್ಟುಗಳು, ಆಮೇಲೆ ಹೆಸರುಬೇಳೆ ಉಸ್ಲಿ ಇದನ್ನೆಲ್ಲ ಮಾಡಿ ಕೊಡೋರು. ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ನಾವು ಉಪವಾಸ ಇದ್ದೀವಿ ಅಂತಲೇ ಅನ್ನಿಸ್ತಿರಲಿಲ್ಲ, ಅಷ್ಟು ಚೆನ್ನಾಗಿರೋದು. ಆದರೆ ಇವಾಗ ಒಂದು 2 ಅವರ್ ಲೇಟ್ ಆದ್ರೇ ಹಬ್ಬ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅದು ಏನೂ ಗೊತ್ತಿಲ್ಲ, ಮೊದಲು ಮಕ್ಕಳಿದ್ದಾಗೆ ಚೆನ್ನಾಗಿತ್ತಲ್ವ ಅನಿಸುತ್ತೆ. ನಾವು ಚಿಕ್ಕವರಿದ್ದಾಗ ಜಾಗರಣೆ ಕೂಡ ಇರ್ತಿದ್ವಿ. ಏನಕ್ಕಪ್ಪ ಅಂದರೆ ಟಿ ವಿ ನೋಡೋಕ್ಕೋಸ್ಕರ. ಮನೆಯಲ್ಲಿ ಎಲ್ಲರೂ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಂದು 10 ಗಂಟೆ ಅಷ್ಟೊತ್ತಿಗೆ ತಂಬಿಟ್ಟು ಎಲ್ಲ ಕಟ್ಬಿಟ್ಟು ಬಂದುಬಿಡೋರು. ಬರ್ತಾ ಬರ್ತಾ ತಂಬಿಟ್ಟುಗಳು ಕೂಡ ಕೈಯಾಗಿ ಇಟ್ಕೊಂಬರೋರು. ಎಲ್ಲರೂ ಸೇರಿ ಟಿ ವಿ, ಒಂದು ದೊಡ್ಡ ಟಿ ವಿ ತಂದು ಇಟ್ಕೊಂಡ್ಬಿಟ್ಟು ಒಂದು 3-4 ಕ್ಯಾಸೆಟ್ ತೊಗೊಂಬರೋರು. ಆ ಕ್ಯಾಸೆಟ್ಟುಗಳಲ್ಲಿ ದೇವ್ರ ಫಿಲಮ್ಗಳೇ ಇರೋವು ಆಲ್ಮೋಸ್ಟ್ ಅಲ್ಲೂ. ಆ 3-4 ಕ್ಯಾಸೆಟು ನೈಟ್ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಅದನ್ನೇ ಹಾಕ್ಕೊಂಡು ನೋಡೋರು. ಆದರೆ ತಂದಿರೋ ತಂಬಿಟ್ಟುಗಳು ಇವೆಲ್ಲ ಶೇರ್ ಮಾಡ್ಕೊಂಡು ತಿಂದ್ಕೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡು ಒಬ್ಬ ಏನು ಸಖತ್ತಾಗಿರೋ ಗೊತ್ತಾ. ಶಿವರಾತ್ರಿ ಅಂದರೆ ಅದರಲ್ಲೇ ಅದೇ ಜ್ಞಾಪಕ ಬರುತ್ತೆ. ಆದರೆ ಇವಾಗ ಸಿಟಿಲಲ್ಲಿ ಸೇರಿಕೊಂಡು ಏನೂ ಮಾಡ್ಕೊಂಬಲ್ಲ ನಾವು, ಆ ರೀತಿ ಆಗೋಗಿದೆ. ಆದರೆ ನಾನು ಹಬ್ಬಗಳನ್ನೆಲ್ಲ ಆಚರಣೆ ಮಾಡಿಲ್ಲ ಅಂದರೂ ಹಬ್ಬಕ್ಕೆ ಏನು ಮಾಡ್ತಾಯಿದ್ರೋ ಅದನ್ನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಉಪವಾಸ ಅಂತೂ ಮಕ್ಕಳಿರಲ್ಲ, ಆದ ಕಾರಣ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಟ್ಬಿಡ್ತಿದ್ದೀನಿ. ಹಾಗೆ ಈ ಹಬ್ಬಕ್ಕೆ ತಂಬಿಟ್ಟುಗಳು ಕಂಪಲ್ಸರಿ ಅಲ್ವಾ, ಆದ ಕಾರಣ ನಮ್ಮ ಮನೆಯಲ್ಲಿ ಫಸ್ಟೇ ಎಲ್ಲ ತಂಬಿಟ್ಟುಗಳನ್ನೆಲ್ಲ ಮಾಡಿ ಇಟ್ಬಿಟ್ಟಿದ್ದೀನಿ. ನಿಮ್ಗೆ ಆಲ್ರೆಡಿ ರೆಸಿಪೀಸ್ ಕೂಡ ಹಾಕಿದ್ದೀನಿ ನೋಡಿ. ಆ ರೀತಿ ಎಷ್ಟು ಹೆಲ್ಪ್ ಮಾಡ್ತಿದ್ದಾಳೆ ಅಂತ ನನಗಂತೂ ಆ ರೀತಿ ಪಾಪ ತುಂಬಾ ಹೆಲ್ಪ್ ಮಾಡ್ತಾಯಿದ್ದಾಳೆ ಇವತ್ತು. ಹಾಗೆ ಪಾವನಿ ಬಂದು ಅವ್ರ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಅವ್ರ ಅಜ್ಜಿ ಎಲ್ಲ ರೆಡಿ ಮಾಡಿಕೊಡ್ತಿದ್ದಾಳೆ. ಪಾವನಿ ಬಂದು ದೀಪ ಅಂಟಿಸ್ತಿದ್ದಾಳೆ. ಅವರಿಬ್ಬರು ಕೆಲಸ ಇವತ್ತು ದೇವ್ರ ಪೂಜೆ, ಆದ ಕಾರಣ ಅವರಿಬ್ಬರು ಅದನ್ನು ಮಾಡ್ತಿದ್ದಾರೆ. ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲೆಲ್ಲ ಒರೆಸ್ಕೊಂಡು ಪೂಜೆಗಳೆಲ್ಲ ಮಾಡ್ಕೊಬಿಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀವಿ ನೋಡಿ. ಪಾವನಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾಳೆ. ಆಗಲೇ ಅವ್ರ ಅಜ್ಜಿ ಹೇಳ್ತಿದ್ದಾಳೆ ಯಾವ ರೀತಿ ಮಾಡಬೇಕು ಅಂತ, ಆ ರೀತಿ ಅವಳು ಪಾಪ ಎಲ್ಲ ಜೋಡಿಸ್ಕೊಳ್ತಿದ್ದಾಳೆ ನೋಡಿ. ಆ ರೀತಿ ಮತ್ತೆ ಬಂದಳು. ಏನಕ್ಕಪ್ಪ ಅಂದರೆ ಇಡ್ಲಿ ತೆಗೆಯೋಕ್ಕೋಸ್ಕರ. ಅವಳಂತೂ ಅಲ್ಲೂ ಇರ್ತಾಳೆ ಇಲ್ಲೂ ಇರ್ತಾಳೆ, ಪೂಜೆ ಹತ್ರನೂ ಹೋಗ್ತಾಳೆ ಮತ್ತು ಇಲ್ಲೂ ಓಡಿ ಬರ್ತಾಳೆ. ಆ ಥರ ಮಾಡ್ತಿದ್ಲು. ಮಾಡಲಿ ಅಂತ ನಾನು ಕೂಡ ಬಿಟ್ಟೆ. ಅವಳು ಇಷ್ಟಪಟ್ಟು ಮಾಡ್ತಿದ್ದಾಳಲ್ಲ, ಆದ ಕಾರಣ ನೋಡಿ ಇಡ್ಲಿ ಪ್ಲೇಟಲ್ಲಿರೋ ಇಡ್ಲಿಗಳನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕಿಡ್ತಿದ್ದಾಳೆ. ಅಷ್ಟರೊಳಗಡೆ ಪಾವನಿ ದೀಪ ಅಂಟಿಸ್ತಿದ್ದಾಳೆ ನೋಡಿ. ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಈ ರೀತಿ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಒಬ್ಬರೇ ಮಾಡಬೇಕು ಅನ್ನೋ ಯೋಚನೆ ಇರಲ್ಲ. ಪಾವನಿ ನೋಡಿ ದೀಪ ಎಲ್ಲ ಅಂಟಿಸಿ ಮುಗೀತು. ಹಾಗೆ ನಾನಿವತ್ತು ಹಾಕಿರೋ ರಂಗೋಲಿ ತೋರಿಸ್ತೀನಿ ಬನ್ನಿ. ಸಿಂಪಲ್ ಆಗಿದ್ದು ಚೆನ್ನಾಗಿತ್ತು, ಕಾಣ್ತಾ ಇತ್ತು. ಇವತ್ತು ಕಲರ್ ಎಲ್ಲ ತುಂಬಿದೆ ನೋಡಿ. ಆಲ್ಮೋಸ್ಟ್ ಅಲ್ಲೀಗ ಪೂಜೆ ಎಲ್ಲ ಮುಗೀತು. ಇವತ್ತಿನ ಎಡೆಗೆ ಒಂದು ಆಪಲ್ ಇಟ್ಟು ಪೂಜೆ ಮಾಡ್ತಿದ್ದಾಳೆ. ಯಾಕೆಂದರೆ ಏನೂ ಎಡೆ ಮಾಡೋಂಗಿರಲಿಲ್ಲ, ಆದ ಕಾರಣ. ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ದೇವರು ಯಾವ ರೀತಿ ಅಲಂಕಾರ ಮಾಡಿದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿದ್ರಲ್ಲ, ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇವತ್ತಿನ ಪೂಜೆ ಈ ರೀತಿ ಸಿಂಪಲಾಗಿ ಮುಗಿಸ್ಕೊಂಡು ಹಾಗೆ ಎಲ್ಲರೂ ನೆಮ್ಮದಿಯಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ರೆಸಿಪೀಸ್ ತೋರಿಸಿದ್ದೀನಿ. ಆದ್ದರಿಂದ ಇಲ್ಲೇನು ತೋರ್ಸೋಕೆ ಹೋಗಿಲ್ಲ. ಹಂಗೇನಾದರೂ ಬೇಕಿದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ, ಮತ್ತೊಂದು ಸರ್ತಿ ಮಾಡಿ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಪ್ರೆಸ್ಟೀಜ್ ಅಂಗಡಿಗೆ ಹೋಗಿದ್ದೆ. ಯಾಕೆಂದರೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಆದ್ದರಿಂದ ತರೋಣ ಅಂತ ಹೋದೆ. ಏನೇನು ತೊಗೊಂಬಂದೆ ಅಂತ ಕೂಡ ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ರಂತೂ ನೋಡಿದ್ದೆಲ್ಲ ಬೇಕು ಅನ್ನಿಸ್ತೈತೆ. ಅಬ್ಬಾ, ನನಗಂತೂ ಪಾತ್ರೆಗಳು ಅಂದರೆ ಸಖತ್ ಇಷ್ಟ. ನೋಡಿದ ಪಾತ್ರೆ ಎಲ್ಲ ತೊಗೋಬೇಕು ಅನ್ನಿಸ್ತಾ ಇರುತ್ತೆ. ನಾನು ತೊಗೊಂಡಿದ್ದಂಥ ವಸ್ತುಗಳಿವು. ಏನೇನು ತೊಗೊಂಡೆ ಅಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ ನೋಡಿ. ಸ್ಟವ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣ್ತಾ ಇದ್ವು. ಅತ್ತೆಗೊಂದು ಸ್ಟವ್ ಬೇಕಿತ್ತು, ಅದರಿಂದ ಅತ್ತೆಗೆ ಸ್ಟವ್ ತೊಗೊಂಡೆ. ಹಾಗೆಯೇ ನನಗೋಸ್ಕರ ಗ್ರೈಂಡರ್ ತೊಗೋಬೇಕಿತ್ತು. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಗ್ರೈಂಡರ್ ತೊಗೋಬೇಕು ಅಂತ. ಗ್ರೈಂಡರ್ಗೆ ಇವಾಗ ಕಾಲ ಕೊಡು ಬಂತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ತುಂಬ ನೋಡಿದೆ, ತುಂಬ ತೊಗೋಬೇಕು ಅಂತ. ಅದು ಎಷ್ಟು ಗ್ರೈಂಡರ್ಗಳು ನೋಡಿದ್ದೀನೋ ಗೊತ್ತಿಲ್ಲ.
ಕೊನೆಗೆ ಇದನ್ನು ಇಷ್ಟಪಟ್ಟು ಇದನ್ನು ತೊಗೊಂಡೆ. ಆ್ಯಕ್ಚುಲಿ ಅದು ಬಗ್ಗಿಸೋದು ಬರುತ್ತಲ್ಲ ಅದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಹೇಳಿದ್ರು ಅವರು. ಆ ಕಾರಣ ಇದೇ ತೊಗೊಂಡೆ. ಆದರೆ ಇದರಲ್ಲೂ ಕೂಡ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಏನು ಅಂತ ಹೇಳ್ತೀನಿ ನಿಮಗೆ. ಹಾಗೆ ಗ್ರೈಂಡರ್ ನೋಡಿ ಈ ರೀತಿ ಇದೆ, ಚೆನ್ನಾಗಿದೆ ನೋಡೋಕ್ಕೆ. ನನಗೆ 2 ಸ್ಟೆಪ್ ಬರುತ್ತಲ್ಲ ಅದಷ್ಟು ಇಷ್ಟ ಇರಲಿಲ್ಲ, ಆದ ಕಾರಣ ಒಂದ್ರ ಮೇಲೆ ಒಂದು ಬರೋ ಥರನೇ ಜಾಗ ಚಿಕ್ಕದಾಗಿ ಹಿಡಿಬೇಕು ಅಂತ ಈ ಥರದ ಗ್ರೈಂಡರ್ ತೊಗೊಂಡೆ. ಹಾಗೆ ವೆಯ್ಟು ಕೂಡ ತುಂಬ ಈಸಿಯಾಗಿದೆ, ಆರಾಮಾಗಿ ಎತ್ಬೋದು, ಇಳಿಸ್ಬೋದು. ಇದರಲ್ಲಿ ಏನಪ್ಪ ಒಂದು ಅಡ್ವಾಂಟೇಜು ಅಂದರೆ ನಾವು ಟೈಮ್ ಸೆಟ್ ಮಾಡ್ಕೋಬೋದು. ನಮಗೆ ಎಷ್ಟೊತ್ತು ಬೇಕು ಅಂತ ಟೈಮ್ ಸೆಟ್ ಮಾಡಿಬಿಟ್ಬಿಟ್ರೆ ಅದೇ ಆಫ್ ಆಗುತ್ತೆ. ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಅದು ತುಂಬ ಹೀಟ್ ಆದರೆ ಅದಾಗ ಅದೇ ಆಫ್ ಆಗಿಬಿಡುತ್ತೆ. ನಾವು ಮಿಕ್ಸಿ ಆಫ್ ಆಗಿಬಿಡುತ್ತಲ್ಲ ಆ ರೀತಿ ಆಫ್ ಆಗುತ್ತೆ. ಅದೇ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಆಲ್ರೆಡಿ ನನಗೊಂದು ಸರ್ತಿ ಆಯಿತು, ಆದ್ದರಿಂದ ಹೇಳ್ತಿದ್ದೀನಿ ನಾನು. ಹಾಗೆ ಅತ್ತೆಗೋಸ್ಕರ ಸ್ಟವ್ ಬೇಕಿತ್ತಲ್ಲ, ಆದ ಕಾರಣ ಈ ಸ್ಟವ್ ತೊಗೊಂಡ್ವಿ. ಇದನ್ನೇನು ಇನ್ನೂ ಯೂಸ್ ಮಾಡಿಲ್ಲ, ಅತ್ತೆ ಊರಿಗೆ ಹೋದ್ಮೇಲೆ ಯೂಸ್ ಮಾಡೋದು, ಆದ್ದರಿಂದ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ. ಊರಿಗೆ ಹೋದ್ಮೇಲೆ ಹೇಳ್ತೀನಿ. ಹಾಗೆ ಇದರಲ್ಲಿ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅಂದರೆ ದೊಡ್ಡ ದೊಡ್ಡ ಪಾತ್ರೆ ಇಡೋಕ್ಕೆ ಈ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದು ನನಗೆ ಇಷ್ಟ ಆಯಿತು. ಅಂದರೆ ತುಂಬ ದೊಡ್ಡ ಪಾತ್ರೆ ಇರುತ್ತಲ್ಲ, ಅದು ಸ್ಟವ್ ಮೇಲೆ ಇಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಈ ಥರದ್ದೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ದೊಡ್ಡ ಪಾತ್ರೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ಈ ರೀತಿಯೂ. ನನ್ನ ಹತ್ರ ಯಾವುದೂ ಇರಲಿಲ್ಲ ಆ ಥರ, ಆದರೆ ಇದು ನೋಡಿದ್ಮೇಲೆ ಇದು ಇಷ್ಟ ಆಯ್ತು ನನಗೆ. ಹಾಗೆ ನಾನು ಗ್ರೈಂಡರ್ನ ಯಾವ ರೀತಿ ಸೀಸನಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಅಂದರೆ ನಾನು ಮಿಕ್ಸಿ ಆಗಲಿ, ಈ ಥರ ಗ್ರೈಂಡರ್ ಆಗಲಿ, ಒಳ್ಕಲ್ಲು ಇಂಥವನ್ನೆಲ್ಲ ಇದೇ ರೀತಿ ಮಾಡಿರೋದು. ಆದ್ದರಿಂದ ಇದನ್ನು ಕೂಡ ಅದೇ ರೀತಿ ಮಾಡ್ತಿದ್ದೀನಿ. ಬೇರೆ ಏನೋ ಮಾಡಬೇಕಿತ್ತ ನನಗೆ ಗೊತ್ತಿಲ್ಲ, ಏನು ಗೊತ್ತಿದ್ರೆ ನೀವು ಹೇಳಿ. ಆ್ಯಕ್ಚುಲಿ ಅಷ್ಟೊಳಗೆ ನಾನು ಯೂಸ್ ಮಾಡಿಬಿಟ್ಟಿರ್ತೀನಿ. ಆದರೆ ಇದನ್ನು ಕೂಡ ಮಾಡ್ಬೋದು, ನಿಮಗೆ ಹೇಳ್ತೀನಿ ನೋಡಿ. ಬೇರೆ ಏನಿಲ್ಲ, ಮಾಮೂಲಿ ನಾವು ಒಳ್ಕಲ್ಲು ಮಿಕ್ಸಿಗೆಲ್ಲ ಒಂದು ಸರ್ತಿ ಅಕ್ಕಿನ ನೆನೆಸ್ಬಿಟ್ಟು ರುಬ್ತೀವಲ್ಲ ಅದೇ ರೀತಿಯೇ ಮಾಡೋದು, ಬೇರೆ ಏನು ಮಾಡೋಲ್ಲ. ನಾನು 1 ಅವರ್ ಮುಂಚೆ ಅಕ್ಕಿನ ನೆನೆಸಿಟ್ಟಿದ್ದೆ. ಈಗ ಗ್ರೈಂಡರ್ನ ಒಂದು ಸರ್ತಿ ಲಿಕ್ವಿಡಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ಈ ರೀತಿ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು 15 ನಿಮಿಷ ರುಬ್ತೀನಿ. ನೋಡಿ ಯಾವ ರೀತಿ ಟೈಮರ್ ಇಡೋದು ಅಂತ ತೋರಿಸ್ತೀನಿ. ಈ ಥರ ಅಕ್ಕಿ ಹಾಕ್ಕೊಂಡಾದ್ಮೇಲೆ ನಮಗೆ ಎಷ್ಟು ಟೈಮಿಂಗ್ಸ್ ಬೇಕು, ಈಗ 15 ನಿಮಿಷಕ್ಕೆ ಅಂದ್ಕೊಂಡಿದ್ದೀನಿ, 15 ನಿಮಿಷ ಟೈಮ್ ಇಡ್ತೀನಿ. ಆದರೆ ನಮ್ಗೆ 10 ನಿಮಿಷನೇ ಸಾಕು ಅಂತ ನಾವು ಅದನ್ನು ನಿಲ್ಸೋಕ್ಕಾಗಲ್ಲ, ಅದು ಫುಲ್ ಆಗಲೇಬೇಕು. ಅದೇ ಇದರಲ್ಲಿ ಪ್ರಾಬ್ಲಮ್ಮು. 15 ನಿಮಿಷ ಅಂದರೆ 15 ನಿಮಿಷ ಕರೆಕ್ಟಾಗಿ ಆಗುತ್ತೆ. ಹಾಗೆ ಇದು ಹೆಂಗೆ ಸ್ಟಾಪ್ ಆಗುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಸೌಂಡು, ಈ ರೀತಿ ಸೌಂಡ್ ಬರುತ್ತೆ. ಆಗ ಆಫ್ ಮಾಡ್ಕೊಳ್ಳೋದಷ್ಟೇ. ಏನು ಅಂದರೆ ಇಟ್ಟಾದಮೇಲೆ ಅಷ್ಟು ಫುಲ್ ಆಗಲೇಬೇಕು, ಅದೇ ಇದ್ರ ಪ್ರಾಬ್ಲಮ್ಮು. ಇಲ್ಲಾಂದರೆ ಮಾಮೂಲಿ ಸ್ವಿಚ್ ಆಫ್ ಮಾಡಿಬಿಟ್ಟು ಆ ಗ್ರೈಂಡರ್ನ ತೆಗಿಬೇಕು. ಆದರೆ ಅದು ಮಾತ್ರ ತಿರುಗ್ತಾನೇ ಇರುತ್ತೆ. ಅದು ಯಾವಾಗ ಟೈಮ್ ಆಫ್ ಆಗುತ್ತೋ ಆಗ ಅದನ್ನು ಆಫ್ ಆಗುತ್ತೆ. ನೋಡಿ ಈ ರೀತಿ ಸೀಸನಿಂಗ್ ಮಾಡ್ಕೊಳ್ತೀನಿ. ಇಷ್ಟೇ, ಇನ್ನೇನು ಮಾಡಲ್ಲ. ಮಾಮೂಲಿ ನಾವು ಒಳ್ಕಲ್ಲು ಈ ಥರ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ರೀತಿ ಮಾಡ್ಕೊಳ್ಳೋದು. ಒಂದು ಸರ್ತಿ ಅಕ್ಕಿ ರುಬ್ಬಿದಾದ್ಮೇಲೆಲ್ಲ ಚಲ್ಬಿಟ್ಟು ಈಗ ಒಂದೊಂದು ಸರ್ತಿ ಸೋಪು ಅಥವಾ ಲಿಕ್ವಿಡ್ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಗ್ರೈಂಡರ್ ಯಾವ ರೀತಿ ಸೀಸನಿಂಗ್ ಮಾಡಿಕೊಂಡೆ ಅಂತ. ಹಾಗೆ ಇದರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಹೇಳಿದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.